ಗೈಸ್, ಮೆಕ್ಯಾನಿಕಲ್ ಅಲ್ಲಿ ಜಾಬ್ ಇಲ್ಲ ಅಂತ ಎಲ್ಲರೂ ಕೇಳ್ತಾ ಇದೀವಿ. ಬಟ್ ಇವಾಗ ಇವ್ರ ಹತ್ರ ಆಲ್ರೆಡಿ ಮೆಕ್ಯಾನಿಕಲ್ ಅಲ್ಲಿ ತುಂಬಾ ಕಡೆ ಜಾಬ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ಯಾರಾದ್ರೂ ಮೆಕ್ಯಾನಿಕಲ್ ಜಾಬ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಇಂದ ಹಿಡಿದು ನೀವು 10 ವರ್ಷ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಮೆಕ್ಯಾನಿಕಲ್ ಯಾವ ತರ ಕರಿಯರ್ ಅನ್ನ ಚೇಂಜ್ ಮಾಡ್ಕೋಬಹುದು ಮತ್ತೆ ಗ್ರೋ ಆಗಬಹುದು ಅಂತ ತಿಳ್ಕೊಬಹುದು. ಅಂಡ್ ಇವರ ಸ್ಯಾಲರಿ ಮೊದಲು ಸ್ಟಾರ್ಟ್ ಮಾಡಿದವಾಗ 10-15 ಸಾವಿರದಿಂದ ಸ್ಟಾರ್ಟ್ ಮಾಡಿದ್ದು. ಬಟ್ ಇವಾಗ ಇವರ ಸ್ಯಾಲರಿ 10 ಲಕ್ಷ ಕ್ರಾಸ್ ಆಗಿದೆ. ಸೊ ಮೆಕ್ಯಾನಿಕಲ್ ಅಲ್ಲಿ ಯಾರಾದ್ರೂ ಜಾಬ್ ಹುಡುಕ್ತಾ ಇದ್ರೆ ಅವ್ರಿಗೆ ಯಾವ ತರ ಜಾಬ್ ಅನ್ನ ಹುಡುಕ್ಬೇಕು ಅನ್ನೋದನ್ನ ಇವತ್ತು ನೋಡೋಣ ಬನ್ನಿ. ಸೊ ವಿವೇಕ್, ವೆಲ್ಕಮ್ ಟು ಮೈ ಚಾನೆಲ್. ಥ್ಯಾಂಕ್ ಯು. ಸೊ ಇವರ ಹೆಸರು ವಿವೇಕ್ ಅಂತ ಹೇಳಿ. ರೈಟ್ ನಾವು ನಿಮ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀರಾ? ಓಕೆ, ನಾನು ಇದೇ ಮಾಂಜ್ರಿಯೂರಲ್ಲಿ ಚೈತನ್ಯ ಅವ್ರ ಜೊತೆ ಸ್ಕೂಲಿಂಗ್ ನಮ್ದು ಕಂಪ್ಲೀಟ್ ಆಗಿತ್ತು. ಎಸ್, ಸಾರಿ ಟು ಇಂಟರಪ್ಟ್. ನೋಡಿ, ಇವರು ನಮ್ಮ ಸೀನಿಯರ್. ಓಕೆ, ಸೊ ಯಾ, ನಾನು ಕನ್ನಡ ಮೀಡಿಯಂ ಅಲ್ಲಿ 10 ವರ್ಷ ಎಜುಕೇಶನ್ ಮಾಡಿದೆ. ಅದಾದ್ಮೇಲೆ PUC ಮಾಡಿದೆ. ಅದಾದ್ಮೇಲೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ. ನಮ್ದು ಮೆಕ್ಯಾನಿಕಲ್ ಫಸ್ಟ್ ಬ್ಯಾಚ್ ಇರೋದ್ರಿಂದ ನಮಗೆ ಯಾರು ಸೀನಿಯರ್ ಇರಲಿಲ್ಲ. ಸೊ ನಾವು ಅಲ್ಲಿಂದ ಪುಣೆಗೆ ಜಾಬ್ ಸರ್ಚ್ಗಾಗಿ ಹೋಗಿ ಅಲ್ಲಿ ಯಾವುದೇ ರೀತಿಯಾದ ಜಾಬ್ ಪ್ರೊಸೆಸ್ ಇದೆ. ನಾವು ಜಾಬ್ ಸರ್ಚ್ ಮಾಡುವಾಗ ಆನ್ಲೈನ್ ಅಲ್ಲಿ ಪ್ಲಾಟ್ಫಾರ್ಮ್ಸ್ ಕಮ್ಮಿ ಇದ್ದು, ವಾಕಿಂಗ್ಸ್ ಆಗಲಿ ಯಾವುದೇ ರೀತಿಯಾದ ಪ್ಲಾಟ್ಫಾರ್ಮ್ಸ್ ಅವೈಲೇಬಲ್ ಇರಲಿಲ್ಲ. ನಾವು ಗೇಟ್ ಮೇಲೆ ಹೋಗಿ ರಿಸ್ಯೂಮ್ ಕೊಡ್ತಾ ಇದ್ವಿ, ವಾಕಿಂಗ್ಸ್ ಅಟೆಂಡ್ ಆಗ್ತಿದ್ದಾವೆ. ಇವೆಲ್ಲ ಪ್ರೊಸೆಸ್ ನಿಂದ ನಾವು ಜಾಬ್ ಫೈಂಡ್ ಮಾಡಿದ್ವಿ ಫಸ್ಟ್. ಓಕೆ, ಪ್ರೆಸೆಂಟ್ಲಿ ಇವಾಗ ನಿಮ್ಮ ರೋಲ್ ಏನು? ನಾನು ಈಗ ಸೀನಿಯರ್ ಡಿಸೈನ್ ಇಂಜಿನಿಯರ್ ಅಂತ ಪೋಸ್ಟ್ ಇದೆ. ಓಕೆ, ಸೀನಿಯರ್ ಡಿಸೈನ್ ಇಂಜಿನಿಯರ್ ಮತ್ತು ಒಂದು CGI ಅಂತ ಪ್ರಾಜೆಕ್ಟ್ ಇದೆ, ಅದ್ರ ಮ್ಯಾನೇಜರ್ ಅಂತ. ಓಕೆ, ನಂದು ಇವಾಗ ಫಸ್ಟ್ ಕ್ವಶನ್ ಏನಂದ್ರೆ, ತುಂಬಾ ಜನ ಹುಡುಗರು ಅಥವಾ ಹುಡುಗಿರು ಹೇಳ್ತಾ ಇರೋದು, ಎಸ್ಪೆಷಲಿ ಹುಡುಗಿರು ಕಮ್ಮಿ ಇರೋದು, ಹುಡುಗರು ಜಾಸ್ತಿ ಇರೋದು. ಸೊ ಹುಡುಗರು ಏನಂತಾರಂದ್ರೆ, ಮೆಕ್ಯಾನಿಕಲ್ ಅಲ್ಲಿ ಜಾಬ್ ಇಲ್ಲ, ಫ್ರೆಶರ್ ಇದೀವಿ, ನಮ್ಗೆ ಜಾಬ್ ಸಿಗ್ತಿಲ್ಲ, IT ಕಡೆ ಮೂವ್ ಆಗಲ್ಲ ಅಂತ ಕೇಳ್ತಿದ್ದಾರೆ. ಸೊ ನಿಜವಾಗ್ಲೂ ಜಾಬ್ಸ್ ಇಲ್ವಾ? ಮೆಕ್ಯಾನಿಕಲ್ ಅಲ್ಲಿ ಜಾಬ್ಸ್ ಇದೆ. ಓಕೆ, ಅದನ್ನ ನಾವು ಯಾವ ರೀತಿಯಾಗಿ ಫೈಂಡ್ ಮಾಡ್ಬೇಕು ಅನ್ನೋದನ್ನ ನಾವು ಗುರ್ತು ಮಾಡ್ಬೇಕು. ಓಕೆ, ಪ್ಲಾಟ್ಫಾರ್ಮ್, ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಜಾಬ್ ಹುಡುಕಾಡ್ಬೇಕು. ಫಸ್ಟ್ ನೌಕರಿಯಲ್ಲಿ ನಿಮ್ ಪ್ರೊಫೈಲ್ ಇರಬೇಕು. ಅದೇ ರೀತಿಯಾಗಿ ನೀವು ಅಲ್ಲಿ ಸರ್ಚ್ ಮಾಡ್ಬೇಕು. ಸರ್ಚ್ ಯಾವ ರೀತಿ ಮಾಡ್ಬೇಕು, ಅದೇ ರೀತಿಯಾಗಿ ಲಿಂಕ್ಡ್ಇನ್ ಅಂತ ಇರುತ್ತೆ. ಲಿಂಕ್ಡ್ಇನ್ ನಲ್ಲಿ ಯಾವ ರೀತಿಯಾಗಿ ಸರ್ಚ್ ಮಾಡ್ಬೇಕು. ಪ್ರತಿಯೊಂದು ಪ್ಲಾಟ್ಫಾರ್ಮ್ ಅದನ್ನ ಸರ್ಚ್ ಮಾಡುವ ರೀತಿ ಬೇರೆ ಐತಿ, ಮತ್ತೆ ನಿಮ್ ಪ್ರೊಫೈಲ್ ನ ಮೇಂಟೈನ್ ಮಾಡೋದ್ ರೀತಿ ಬೇರೆ ಐತಿ. ಸೊ ಈ ಸರ್ಚ್ ಮತ್ತು ನಿಮ್ ಪ್ರೊಫೈಲ್ ಕ್ರಿಯೇಷನ್ ಏನಿದೆ, ಇದರಿಂದ ನೀವು ಜಾಬ್ ಸರ್ಚ್ ಈಸಿಯಾಗಿ ಮಾಡಬಹುದು, ಜಾಬ್ಸ್ ನ ಈಸಿಯಾಗಿ ಫೈಂಡ್ ಮಾಡಬಹುದು. ಓಕೆ, ಅಂದ್ರೆ ಮೆಕ್ಯಾನಿಕಲ್ ಮಾಡಿರೋಂತ ಹೋಪ್ ಇದೆ, ಜಾಬ್ಸ್ ಇನ್ನ ಇದೆ ಗೈಸ್. ಸೊ ಎಲ್ಲರೂ ತುಂಬಾ ಬ್ಲೈಂಡ್ ಆಗಿ ಹೇಳ್ತಾರೆ ಅಂತ ನಂಬಕ್ ಹೋಗ್ಬೇಡಿ. ಸೊ ಜಾಬ್ಸ್ ಇದೆ, ಇದು ಫಸ್ಟ್ ಕ್ವಶನ್ ಗೆ ಆನ್ಸರ್. ಓಕೆ, ಸೆಕೆಂಡ್ ಕ್ವಶನ್ ಏನಂದ್ರೆ, ಇವಾಗ ನಾನೇ ಫೈನಲ್ ಇಯರ್ ಮೆಕ್ಯಾನಿಕಲ್ ಪಾಸ್ ಔಟ್ ಆಗಿದ್ದೀನಿ, ನನಗೆ ಇವಾಗ ಜಾಬ್ ಬೇಕು, ನಾನು ನಿಮ್ಮ ಹತ್ರ ಬರ್ತೀನಿ, ನನಗೆ ಸಜೆಸ್ಟ್ ಮಾಡಿ ನಾನು ಯಾವ ತರ ಜಾಬ್ ತಗೋಬೇಕು. ಓಕೆ, ನಿಮ್ಗೆ ಸ್ಟ್ರಾಂಗ್ಲಿ ಇರ್ಬೇಕಾದ್ರೆ ಮೂರ್ ಬೇಸ್ ಇದೆ. ಓಕೆ, ಫಸ್ಟ್ ನೀವು ಸೀನಿಯರ್ಸ್ ಭೇಟಿ ಆಗ್ರಿ, ಭೇಟಿ ಆಗ್ರಿ, ಅವ್ರ ಸಜೆಷನ್ ತಗೋರಿ, ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ರಿ. ಇದೊಂದು ಆಯ್ತು, 1 ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಹೇಳೋಕ್ಕಿಂತ ಮೊದಲು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಓಕೆ, ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ನೀವು ಸ್ವಿಮ್ಮಿಂಗ್ ಪೂಲ್ಗೂ ಹೋಗ್ಬೇಕು. ಓಕೆ, ಅದೇ ರೀತಿಯಾಗಿ ಜಾಬ್ ನಿಮಗೆ ಬೇಕಾಗಿತ್ತು ತಿಳ್ಕೊ. ಜಾಬ್ ಬೇಕಾಗಿತ್ತಂದ್ರೆ ನೀವು ಮಾರ್ಕೆಟ್ ಪ್ಲೇಸ್ಗೆ ಹೋಗ್ಬೇಕು. ಓಕೆ, ಮಾರ್ಕೆಟ್ ಪ್ಲೇಸ್ ನಲ್ಲಿ ಹೋದ್ರೆ ನಿಮಗೆ ಜಾಬ್ ಬಗ್ಗೆ ಜೆನ್ವಿನ್ ಏನ್ ರಿಕ್ವೈರ್ಮೆಂಟ್ಸ್ ಇದೆ ಗೊತ್ತಾಗುತ್ತೆ. ಓಕೆ, ಅಂಡ್ ಥರ್ಡ್, ಮೇಂಟೈನ್ ಯುವರ್ ಪ್ರೊಫೈಲ್ಸ್. ಲಿಂಕ್ಡ್ಇನ್ ಪ್ರೊಫೈಲ್, ನೌಕರಿ ಪ್ರೊಫೈಲ್, ಇದು ಬಹಳ ಕಾಮನ್ ಆಗಿರೋ 2 ಪ್ರೊಫೈಲ್ಸ್ ಇದೆ. ಎಲ್ಲರೂ ಅದನ್ನ ರೆಕಗ್ನೈಸ್ ಮಾಡ್ತಾರೆ. ತ್ರೀ ವೇಸ್ ಟು ಡೂ ದ ಜಾಬ್ ಸರ್ಚ್. ಓಕೆ, ಸೊ ನಾನು ಇವಾಗ ಫ್ರೆಶರ್ ಆದ್ರೆ ಮೊದಲಿಗೆ ಸೀನಿಯರ್ ಕಾಂಟ್ಯಾಕ್ಟ್ ಮಾಡಬೇಕು, ಫಸ್ಟ್ ಸ್ಟೆಪ್. ಸೆಕೆಂಡ್, ನಾನ್ ಮಾರ್ಕೆಟ್ ಪ್ಲೇಸ್ ಹೋಗ್ಬೇಕು, ಮಾರ್ಕೆಟ್ ಪ್ಲೇಸ್ ಇಲ್ಲಿಗೆ ಬರಲ್ಲ. ಸೊ ಐದರ್ ನಾನು ಇವಾಗ ಸಪೋಸ್ ಮೆಕ್ಯಾನಿಕಲ್ ಮಾರ್ಕೆಟ್ ಪ್ಲೇಸ್ ಯಾವುದು, ಪುಣೆ ಇದೆ, ಬೆಂಗಳೂರು ಇದೆ, ದೆನ್ ಬೆಳಗಾವಿ ಇದೆ. ಸೊ ಈ ತರ ನೀವು ಪ್ಲೇಸಸ್ ಗಳಿಗೆ ಹೋಗ್ಬೇಕಾಗತ್ತೆ. ಓಕೆ, ಲಾಸ್ಟ್ ಆಪ್ಷನ್ ಲಿಂಕ್ಡ್ಇನ್ ಅಲ್ಲಿ ನಾವು ರೆಸ್ಯೂಮೆನ ಮೇಂಟೈನ್ ಮಾಡಿದ್ರೆ ನಮ್ಗೆ ಜಾಬ್ ಸಿಗುವಂತ ಚಾನ್ಸ್ ಜಾಸ್ತಿ ಇದೆ. ಸೊ ನನಗೆ ಅನ್ಸಿದ್ದೇನಂದ್ರೆ, ಕಂಪೇರ್ ಟು ಲೈಕ್ IT ಯಾವ ತರ ನಾವು ಇವಾಗ ಲಿಂಕ್ಡ್ಇನ್ ಅಲ್ಲಿ ಪ್ರೊಫೈಲ್ ಮೇಂಟೈನ್ ಮಾಡಿ ಫಾಲೋ ಮಾಡ್ತೀವಿ, ಅದು ಜಾಸ್ತಿ ವರ್ಕ್ ಆಗುತ್ತಾ ಮೆಕ್ಯಾನಿಕಲ್ ಅಲ್ಲಿ, ಅಥವಾ ನಾವು ಮಾರ್ಕೆಟ್ ಪ್ಲೇಸ್ ಅಲ್ಲಿ ಹೋಗ್ತೀವಲ್ಲ ಆಫ್ಲೈನ್ ಅಲ್ಲಿ, ಅದು ಜಾಸ್ತಿ ವರ್ಕ್ ಆಗುತ್ತಾ? ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲಿ ಆಫ್ಲೈನ್ ಹೆಚ್ಚು ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಒಂದು. ಮತ್ತೊಂದು ಏನಂದ್ರೆ Naukri.com ಬಹಳ ಹೆಲ್ಪ್ ಆಗುತ್ತೆ ಮೆಕ್ಯಾನಿಕಲ್ ಅಲ್ಲಿ. ನೌಕರಿ ಲಿಂಕ್ಡ್ಇನ್ ಆಗಲ್ಲ. ಲಿಂಕ್ಡ್ಇನ್ ಆಗುತ್ತೆ, ಬಟ್ ನೌಕರಿಯಲ್ಲಿ ಹೆಲ್ಪ್ ಹೆಚ್ಚಾಗುತ್ತೆ. ಸೊ ಗೈಸ್ ನೋಟ್ ಮಾಡ್ಕೊಳ್ಳಿ, ಬೆಟರ್ ನೌಕರಿ ಮೇಲೆ ಫೋಕಸ್ ಮಾಡಿ ಕಂಪೇರ್ ಟು ಲಿಂಕ್ಡ್ಇನ್. ಓಕೆ,
ನಂದು ಇವಾಗ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ನಾನು ಇವಾಗ ಮೊದಲಿಗೆ ಸೀನಿಯರ್ಸ್ ಕಾಂಟ್ಯಾಕ್ಟ್ ಮಾಡ್ತೀನಿ, ಆಮೇಲೆ ಮಾರ್ಕೆಟ್ ಪ್ಲೇಸ್ ಪುಣೆ ಬೆಂಗಳೂರು ಈ ತರ ಪ್ಲೇಸ್ಗೆ ಹೋಗ್ತೀನಿ. ಹೋದ್ಮೇಲೆ ನನಗೆ ಇವಾಗ ಹೆಂಗ್ ಗೊತ್ತಾಗುತ್ತೆ ಮೆಕ್ಯಾನಿಕಲ್ ಅಲ್ಲಿ ಎಷ್ಟು ಟೈಪ್ಸ್ ಆಫ್ ಜಾಬ್ಸ್ ಇದೆ ಅಂತ? ಓಕೆ, ನಿಮ್ಗೆ ಮೆಕ್ಯಾನಿಕಲ್ ಅಲ್ಲಿ ಒಂದೇ ರೀತಿಯ ಜಾಬ್ಸ್ ಇಲ್ಲ, ಓಕೆ, ಬಹಳ ಟೈಪ್ಸ್ ಆಫ್ ಜಾಬ್ಸ್ ಇದಾವೆ. ಒಂದು ಕ್ವಾಲಿಟಿ ಇಂಜಿನಿಯರ್, ಒಂದು ಪ್ರಾಜೆಕ್ಟ್ ಇಂಜಿನಿಯರ್, ಓಕೆ, ಡಿಸೈನ್ ಇಂಜಿನಿಯರ್, ಸಪ್ಲೈ ಚೈನ್ ಇಂಜಿನಿಯರ್, ಓಕೆ, ಪ್ರೊಕ್ಯೂರ್ಮೆಂಟ್ ಇಂಜಿನಿಯರ್, ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಅಂಡ್ ಮೆಟಲರ್ಜಿ. ಇದೇ ರೀತಿಯಾಗಿ ಬಹಳಷ್ಟು ಟೈಪ್ಸ್ ಆಫ್ ಜಾಬ್ಸ್ ಇದಾವೆ ಮೆಕ್ಯಾನಿಕಲ್ ಒಳಗೆ. ಓಕೆ, ನಾನು ಇವಾಗ ನೀವು ಹೇಳ್ದಾಗೆ ಸೀನಿಯರ್ಸ್ ಮೀಟ್ ಅದೇ ಮಾರ್ಕೆಟ್ ಪ್ಲೇಸ್ಗೂ ಹೋದೆ. ಮಾರ್ಕೆಟ್ ಪ್ಲೇಸ್ ಅಲ್ಲಿ ಎಲ್ಲಾ ಟೈಪ್ಸ್ ಆಫ್ ಜಾಬ್ಸ್ ನೋಡ್ತೀನಿ. ಪಾಯಿಂಟ್ ಬರೋದು ಇಲ್ಲಿಗೆ, ನನ್ನ ಹತ್ರ ಏನು ಎಕ್ಸ್ಪೀರಿಯನ್ಸ್ ಇಲ್ಲ. ಈಗ ನನಗೆ ಯಾವ ಜಾಬ್ ಎಕ್ಸಾಕ್ಟ್ಲಿ ಏನ್ ಮಾಡತ್ತಂತ ಗೊತ್ತಾದ್ರೆ ನನಗೆ ಇನ್ನೊಂದ್ ಸ್ವಲ್ಪ ಈಸಿ ಆಗುತ್ತೆ. ಸೊ ನನಗೆ ಪ್ರತಿಯೊಂದು ಜಾಬ್ ಏನ್ ಮಾಡತ್ತಂತ ಸ್ವಲ್ಪ ಪಾಯಿಂಟ್ ವೈಸ್ ಹೇಳ್ಬಿಡ್ತೀರಾ? ಓಕೆ, ಸಿಂಪಲ್ ಅಂಡ್ ಸ್ಟ್ರೇಟ್ ಆಗಿ ಹೇಳ್ಬೇಕಂದ್ರೆ, ಓಕೆ, ಕ್ವಾಲಿಟಿ ಇಂಜಿನಿಯರ್ ನೀವು ಇಶ್ಯೂ ಐಡೆಂಟಿಫೈ ಮಾಡೋ ಎಕ್ಸ್ಪರ್ಟ್ ಇದ್ರೆ, ಡಿಫೆಕ್ಟ್ ಐಡೆಂಟಿಫೈ ಮಾಡೋದು ಇದ್ರೆ ಕ್ವಾಲಿಟಿ ಇಂಜಿನಿಯರ್. ಓಕೆ, ವಿಜುವಲೈಸೇಷನ್ ಮತ್ತು ಕ್ಯಾಲ್ಕುಲೇಷನ್ ಮತ್ತು ಕಂಪ್ಯೂಟರ್ ನಾಲೆಜ್ ಹೆಚ್ಚಿದ್ರೆ ಡಿಸೈನ್ ಒಳಗೆ ಹೋಗ್ಬೋದು. ಓಕೆ, ಓಕೆ, ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಸ್, ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಬಗ್ಗೆ ಹೆಚ್ಚು ನಾಲೆಜ್ ಇದ್ರೆ ಪ್ರೊಡಕ್ಷನ್ ಇಂಜಿನಿಯರ್ ಹೋಗ್ಬೋದು. ಓಕೆ, ಸೆಕೆಂಡ್ ಪ್ರಾಜೆಕ್ಟ್ ಇಂಜಿನಿಯರ್, ನೀವು ಬೇರೆಯವ್ರ ಕಡೆಯಿಂದ ಕೆಲಸ ಮಾಡ್ಕೋವಷ್ಟು ಕೆಪಾಬಿಲಿಟಿ ಅಥವಾ ನಿಮ್ಮಲ್ಲಿ ಸ್ಕಿಲ್ಸ್ ಹೆಚ್ಚಿದ್ರೆ ಪ್ರಾಜೆಕ್ಟ್ ಇಂಜಿನಿಯರ್. ಓಕೆ, ಪ್ರಾಜೆಕ್ಟ್ ಇಂಜಿನಿಯರ್. ಅದೇ ರೀತಿಯಾಗಿ ಪ್ರೊಕ್ಯೂರ್ಮೆಂಟ್ ಅಂದ್ರೆ ಪರ್ಚೇಸಿಂಗ್ ಈ ಡಿಪಾರ್ಟ್ಮೆಂಟ್ ಬರುತ್ತೆ, ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಬರುತ್ತೆ. ಮಾರ್ಕೆಟಿಂಗ್ ಸೇಲ್ಸ್, ದ ಕಾಮನ್ ವೇ ಟು ಸೆಲ್ ದ ಪ್ರಾಡಕ್ಟ್ಸ್ ಫಾರ್ ಗುಡ್ ಎಟ್ ಇಟ್, ಅದನ್ನ ಮಾಡ್ಬೋದು. ಅದೇ ರೀತಿಯಾಗಿ ಮೆಟಲರ್ಜಿ ಅಂತ ಬರುತ್ತೆ. ಮೆಟಲರ್ಜಿಯಲ್ಲಿ ನಿಮಗೆ ಮಟೀರಿಯಲ್ಸ್ ನ ಬಹಳಷ್ಟು ನಾಲೆಜ್ ಇದ್ರೆ ಅದನ್ನ ನೀವು ಮೆಟಲರ್ಜಿ ಹೋಗ್ಬೋದು. ಓಕೆ, ಸೊ ನಾನು ಇವಾಗ ಬೇಸ್ಡ್ ಆನ್ ಯುವರ್ ಪಾಯಿಂಟ್ ಡಿಸೈಡ್ ಮಾಡ್ತೀನಿ ಇದು ಅಂತ. ಬಟ್ ಇದರಲ್ಲಿ ಯಾವ್ದ್ರಲ್ಲಿ ದುಡ್ಡು, ಬಿಕಾಸ್ ಎಂಡ್ ಆಫ್ ದ ಡೇ ಮ್ಯಾಟರ್ ಆಗೋದು ದುಡ್ಡು ಅಲ್ವಾ, ಫೈನಾನ್ಷಿಯಲಿ ಕೂಡ ಮ್ಯಾಟರ್ ಆಗುತ್ತೆ. ಸೊ ಯಾವ್ದ್ರಲ್ಲಿ ಜಾಸ್ತಿ ಸ್ಕೋಪ್ ಇದೆ, ಅಥವಾ ಈಗ ಸಾರಿ ಬೆಟರ್ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಹೇಳ್ಬಿಡ್ತೀರಾ? ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆರ್ಡರ್ ಹೇಳೋಕ್ಕಿಂತ ದ ಲೆವೆಲ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಕಮ್ಸ್ ವಿತ್ ದ ಜಾಬ್. ಓಕೆ, ಪ್ರಾಜೆಕ್ಟ್ ಇಂಜಿನಿಯರ್ ಅಲ್ಲಿ ನಿಮ್ ಕೆಳಗೆ ಬಹಳಷ್ಟು ಜನ ಕೆಲಸ ಮಾಡ್ತಿರ್ತಾರೆ. ಪ್ರಾಜೆಕ್ಟ್ ನ ಹ್ಯಾಂಡಲ್ ಮಾಡೋದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ರಿಸೋರ್ಸ್ ಕಡೆಯಿಂದ ನೀವು ಕೆಲಸ ಮಾಡ್ಕೋದೇನ್ ಕೆಲಸ ಇದೆಲ್ಲ ಅದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಸೊ ಅಲ್ಲಿ ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಒಳಗೆ ಸ್ಯಾಲರಿ ಹೈ ಇದೆ ಪ್ರಾಜೆಕ್ಟ್ ಇಂಜಿನಿಯರ್. ಅದೇ ರೀತಿ ಮಾರ್ಕೆಟಿಂಗ್ ಸೇಲ್ಸ್ ಇದು ಟಫೆಸ್ಟ್ ಜಾಬ್ ಅಂತಾರೆ. ಟಫೆಸ್ಟ್ ಜಾಬ್ ಇರೋದ್ರಿಂದ ಅಲ್ಲಿ ಪ್ರೆಷರ್ ಹೆಚ್ಚಿರುತ್ತೆ. ಪ್ರೆಷರ್ ಹೆಚ್ಚಿರೋದ್ರಿಂದ ನಿಮ್ಗೆ ಎಫರ್ಟ್ ಹಾಕಬೇಕಾಗತ್ತೆ. ಅದೇ ರೀತಿಯಾಗಿ ಮಾರ್ಕೆಟಿಂಗ್ ಅಲ್ಲಿ ಸ್ಯಾಲರಿ ಹೈ ಇರುತ್ತೆ. ಅದೇ ರೀತಿಯಾಗಿ ಡಿಸೈನ್ ಇಂಜಿನಿಯರಿಂಗ್ ಒಳಗೆ ಕ್ಯಾಲ್ಕುಲೇಷನ್ ಪಾರ್ಟ್, ವಿಜುವಲೈಸೇಷನ್ ಪಾರ್ಟ್ ಹೆಚ್ಚಿರೋದ್ರಿಂದ ನಿಮ್ಗೆ ಅಲ್ಲಿ ಸ್ಯಾಲರಿ ಹೆಚ್ಚಿದೆ. ಅದೇ ರೀತಿಯಾಗಿ ಪ್ರೊಡಕ್ಷನ್ ಇವೆಲ್ಲ ಅದ್ರಾದ್ಮೇಲೆ ಆರ್ಡರ್ ವೈಸ್ ಬರುತ್ತೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಬರೋದು ಸೆಕೆಂಡ್ ಯು ಸೆಡ್ ವಿಚ್ ಒನ್ ಯಾವುದು ಹೇಳಿದ್ರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ದೆನ್ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್, ದೆನ್ ಡಿಸೈನ್ ಗೈಸ್ ಅಂಡ್ ಪ್ರೊಡಕ್ಷನ್. ಸಾರಿ ಗೈಸ್, ನೋಟ್ ಮಾಡ್ಕೊಳ್ಳಿ. ಬೆಟರ್ ಯಾರಿಗಾದ್ರೂ ಫ್ರೆಶರ್ ಆಗಿದ್ರೆ ನಿಮ್ಗೆ ಐಡಿಯಾನೇ ಇಲ್ಲ ಅಂದ್ರೆ ಯು ಕ್ಯಾನ್ ಫೋಕಸ್ ಆನ್ ದಿಸ್ ಥಿಂಗ್ಸ್. ಸೊ ಯಾವಾಗ ನನಗೆ ಐಡಿಯಾ ಬಂದ್ಬಿಡುತ್ತೆ, ಟೈಪ್ಸ್ ಆಫ್ ಮಾರ್ಕೆಟ್ ನೋಡ್ತೀನಿ ಅಂಡ್ ಅದ್ರ ಹಿಂದ್ಗಡೆ ಇರುವಂತ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅರ್ಥ ಆಗುತ್ತೆ. ಈಗ ನನಗೆ ಬೇಡ ಡೈರೆಕ್ಟ್ ಆಗಿ ನಾನು ಜಾಬ್ಗೆ ಜಂಪ್ ಆಗೋದು ಬೇಡ. ನಾನು ಇವಾಗ ಯಾವ್ದಾದ್ರು ಕೋರ್ಸ್ ಅನ್ನ ಮಾಡ್ಕೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಯಾವ್ಯಾವ ಕೋರ್ಸ್ ಅನ್ನ ಮಾಡಬಹುದು ಆಸ್ ಅ ಫ್ರೆಶರ್? ಓಕೆ, ಈಗ ನಾವು ಕೋರ್ಸ್ ಮಾಡೋದು ಒಂದು ದೊಡ್ಡ ಇಂಪಾರ್ಟೆಂಟ್ ಇಲ್ಲ. ಕೋರ್ಸ್ ಮಾಡೋಕ್ಕಿಂತ ಮೊದಲು ನೀವು ಅನಲೈಸ್ ಏನ್ ಮಾಡ್ಬೇಕಂದ್ರೆ ಇನ್ಫಾರ್ಮೇಶನ್ ಏನ್ ಅವೈಲೇಬಲ್ ಇದೆ. ಈಗ ಇನ್ಫಾರ್ಮೇಶನ್ ಬಹಳಷ್ಟು ಅವೈಲೇಬಲ್ ಇರೋದ್ರಿಂದ ಇಂಟರ್ನೆಟ್ ಒಳಗೆ ನೀವು ಯಾವ ಇನ್ಫಾರ್ಮೇಶನ್ ಸರಿಯಾಗಿದೆ ಇದನ್ನ ನೀವು ಕ್ರಾಸ್ ವೆರಿಫೈ ಮಾಡಬೇಕು. ಫಸ್ಟ್ ಕ್ರಾಸ್ ವೆರಿಫೈ ಮಾಡಿ ಆಮೇಲೆ ಕೋರ್ಸಸ್ ಅನ್ನ ನೀವು ಪಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ ವಿತ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಕೋರ್ಸ್ ಇದೆ. ಓಕೆ, ಅದಕ್ಕೆ 20,000 to 25,000 ಕೋರ್ಸ್ ಫೀಸ್ ಇರುತ್ತೆ. ಮತ್ತು ಇದು ಸೆಂಟ್ರಲೈಸ್ ಇರೋದ್ರಿಂದ ವರ್ಲ್ಡ್ ವೈಡ್ ಕಾಮನ್ ಸರ್ಟಿಫಿಕೇಶನ್ ಸಿಗುತ್ತೆ. ಸ್ವತಃ ನೀವು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ ಅದ್ರ ಮ್ಯಾಗ ನೀವು ಎಕ್ಸಾಮ್ಸ್ ಇರುತ್ತೆ, ಎಕ್ಸಾಮ್ ಪ್ರಿಪೇರ್ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಸರ್ಟಿಫಿಕೇಶನ್ ಆಗುತ್ತೆ. ಇಟ್ ಇಸ್ ಅ ಸ್ಟ್ಯಾಂಡರ್ಡ್ PM ಸರ್ಟಿಫಿಕೇಟ್. ಓಕೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸರ್ಟಿಫಿಕೇಶನ್ ಇದು ವರ್ಲ್ಡ್ ವೈಡ್ ರೆಕಗ್ನೈಸ್ ಇರೋದ್ರಿಂದ ಈ ಸರ್ಟಿಫಿಕೇಶನ್ ನನಗೆ ಗೊತ್ತಿರೋದು. ಅದೇ ರೀತಿಯಾಗಿ ಕ್ಯಾಡ್ ಕೋರ್ಸ್ ಈ ಸರ್ಟಿಫಿಕೇಶನ್ ಅಂದ್ರೆ ಈಗ ಯುಡೆಮಿ, ಕೋರ್ಸೆರಾ ಇದರಲ್ಲಿ ಆದಷ್ಟು ಸರ್ಟಿಫಿಕೇಶನ್ ವೆಲ್ ನೋನ್ ಸರ್ಟಿಫಿಕೇಶನ್ ಇದಾವೆ. ಅದೇ ರೀತಿಯಾಗಿ ಪ್ರೊಡಕ್ಷನ್ ಇಂಜಿನಿಯರ್ ಗಾಗಿ ಬಹಳ ಸರ್ಟಿಫಿಕೇಟ್, ಮೆಟಲರ್ಜಿಗಂತೂ ಬಹಳ ಇದೆ. ಇವೆಲ್ಲರ ಜೊತೆಯಾಗಿ ನೀವು ಎಲ್ಲ ಕೋರ್ಸ್ ಮಾಡಿದ್ರು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ರು
ನೀವು ಡಿಫರೆನ್ಸ್ ಕ್ರಿಯೇಟ್ ಮಾಡೋದು ಒಂದ್ ಸ್ಕಿಲ್ ದಿಂದ, ಓಕೆ ಅದಂದ್ರೆ ಬಿಹೇವಿಯರ್ ಸ್ಕಿಲ್. ಓಕೆ ಬಿಹೇವಿಯರ್ ಸ್ಕಿಲ್ ಅನ್ನ ನೀವು ಇಂಪ್ರೂವ್ ಬಹಳ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ ಬಿಹೇವಿಯರ್ ಸ್ಕಿಲ್ಸ್ ನೀವು ಎಷ್ಟು ಇಂಪ್ರೂವ್ ಮಾಡ್ಕೋತೀರಿ ಅದನ್ನ ನೀವು ನಿಮ್ ಸ್ಕಿಲ್ಸ್ ನ ರಿಪ್ರೆಸೆಂಟ್ ಮಾಡಕ್ಕೆ ಹೆಲ್ಪ್ ಆಗತ್ತೆ. ಓಕೆ ಈಗಿರೋ ಮಾರ್ಕೆಟ್ ಒಳಗ ಬಿಹೇವಿಯರ್ ಸ್ಕಿಲ್ಸ್ ಮೇಕಿಂಗ್ ಅ ಮಚ್ ಆಫ್ ಡಿಫರೆನ್ಸಸ್ ಟು ಗೆಟ್ ಎ ಜಾಬ್. ಓಕೆ, ಬಿಹೇವಿಯರ್ ಸ್ಕಿಲ್ಸ್. ಈಗ ನಾನು ಕೋರ್ಸ್ ಅನ್ನ ತಗೊಂಡು ಬಂದಿರ್ತೀನಿ, ಐ ನೋ ದಿ ನಾಲೆಜ್, ನನಗೆ ಈ ಕೋರ್ಸ್ ಇದು ಹೇಳ್ತಾ ಇದೆ ಅಂತ ಗೊತ್ತಾಗ್ತದೆ. Right. ಇದರಿಂದ ನನ್ನ ಬಿಹೇವಿಯರ್ ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಚೇಂಜ್ ಆಗ್ತಿದೆ ಅಂತ ಹೆಂಗ್ ಗೊತ್ತಾಗ್ಬೇಕು ನಂಗೆ? ಈಸ್ ದೇರ್ ಎನಿ ವೇ, ಅಥವಾ ಲಿಂಕ್ಡ್ಇನ್ ಅಲ್ಲಿ ಏನಾದ್ರು ಹಾಕಿ ನಾನು ರೆಸ್ಪಾನ್ಸ್ ಚೆಕ್ ಮಾಡ್ಬೇಕಾ, ನನ್ನ ಏನಾದ್ರು HR ಕಾಲ್ ಜಾಸ್ತಿ ಬರ್ತದೆ ಅಂತ, ಅಥವಾ ಇಂಟರ್ವ್ಯೂಗಳಲ್ಲಿ ಹೋಗ್ಬಿಟ್ಟು, ಅಥವಾ ನಾನು ರೂಮ್ ಅಲ್ಲೇ ಕೂತೀನಿ ಅಂದ್ರೆ ಯಾವ ತರ ಪ್ರಾಕ್ಟೀಸ್ ಮಾಡಬೇಕು? ಹೌ ಶುಡ್ ಐ ಚೇಂಜ್ ದ ಬಿಹೇವಿಯರ್? ಆ ಬಿಹೇವಿಯರ್ ಅನ್ನ ನೀವು ಒಂದು ಆಕ್ಟಿಂಗ್ ಕ್ಲಾಸ್ ತರ ರಿಹರ್ಸ್ ಮಾಡಿ ನಿಮ್ಮ ಬಿಹೇವಿಯರ್ ನೀವು ಟೆಸ್ಟ್ ಮಾಡ್ಬೇಕು. ಓಕೆ, ಮಿರರ್ ಮುಂದೆ ನಿಂತು ನಿಮ್ಮದೇ ಆದ ಒಂದು ಡೈಲಾಗ್ ನ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್, ಮೋಸ್ಟ್ ಕಾಮನ್ಲಿ ಆಸ್ಕ್ಡ್ ಇಂಟರ್ವ್ಯೂ ಕ್ವಶನ್, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ನಿಮ್ಗೆ ಇಂಟರ್ವ್ಯೂ ಒಳಗೆ ಫಸ್ಟ್ ಕ್ವಶನ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂದ್ಮೇಲೆ ನಿಮಗೆ ಮಿನಿಮಮ್ 5 ನಿಮಿಷ ಮಾತಾಡಕ್ ಬರ್ಬೇಕು. ಇಂಗ್ಲಿಷ್ ಆರ್ ಇಂಗ್ಲಿಷ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೀವು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಲ್ಲಿ ನೀವು ಕ್ಲಿಯರ್ ಆಗಿ ಎಲ್ಲ ಪಾಯಿಂಟ್ಸ್ ಅನ್ನ ಕವರ್ ಮಾಡಿದ್ರೆ ಇಂಟರ್ವ್ಯೂವರ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಓಕೆ, ನೋ ಅಬೌಟ್ ಯುವರ್ ಸೆಲ್ಫ್. ಸೊ ಅದೇ ರೀತಿಯಾಗಿ ನೀವು ನಿಮ್ ಪ್ರೊಸೆಸ್ ನ ಎಕ್ಸ್ಪ್ಲೇನ್ ಮಾಡಿದ್ರೆ, ನಿಮ್ ಇಂಟ್ರೆಸ್ಟ್ ನ ಎಕ್ಸ್ಪ್ರೆಸ್ ಮಾಡಿದ್ರೆ ಆ ಇಂಟ್ರೆಸ್ಟ್ ಮೇಲೆ ಅವ್ರು ಕ್ವಶನ್ಸ್ ಕೇಳ್ತಾರೆ. ಸೊ ಗೈಸ್, ಇಲ್ಲಿವರೆಗೂ ಏನೇನ್ ಹೇಳಿದ್ರಲ್ಲ ಇದನ್ನ ಸಿಂಪಲ್ ಆಗಿ ಸಮರೈಸ್ ಮಾಡ್ಬೇಕಂದ್ರೆ, ಫಸ್ಟ್ ನೀವು ನಿಮ್ಮ ಊರುಗಳ ಅಥವಾ ನಿಮ್ಮ ರೀಜನಲ್ ಪ್ಲೇಸಸ್ ಅನ್ನ ಬಿಟ್ಟು ಮಾರ್ಕೆಟ್ ಪ್ಲೇಸ್ ಹೋಗ್ಬೇಕು. ಅಲ್ಲಿಗೆ ಹೋಗಿ ಟೈಪ್ಸ್ ಆಫ್ ಜಾಬ್ ಗಳನ್ನ ರಿಸರ್ಚ್ ಏನ್ ಮಾಡಿದಾರಲ್ಲ ಸ್ವಲ್ಪ ಡೀಟೇಲ್ ರಿಸರ್ಚ್ ಮಾಡಿ, ಆಮೇಲೆ ನೀವು ಅದ್ರ ಹಿಂದ್ಗಡೆ ಇರುವಂತ ಯಾವ ಕೋರ್ಸ್ ನಿಮ್ಗೆ ಲೈಕ್ ಆಗತ್ತೆ ಅದನ್ನ ಮಾಡಿ. ಕೋರ್ಸ್ ಮಾಡಿದ್ಮೇಲೂ ನಿಮ್ಮಲ್ಲಿ ನೀವು ಬಿಹೇವಿಯರಲ್ ಚೇಂಜಸ್ ಅನ್ನ ಮಾಡ್ಕೊಂಡ್ರೆ ಮಾತ್ರ ಜಾಬ್ ನಿಮ್ಗೆ ಸಿಗೋದು ಈಸಿ ಆಗತ್ತೆ. ಇದಲ್ವಾ? ಎಸ್. ಓಕೆ, ನಾನು ಇವಾಗ ಫ್ರೆಶರ್ ಆದ್ರೆ ಇಷ್ಟೆಲ್ಲಾ ಮಾಡಿದ್ರೆ ನನ್ಗೆ ಜಾಬ್ ಸಿಕ್ಕರೆ ಪ್ಯಾಕೇಜ್ ಏನಾಗಿರುತ್ತೆ? ಮೇ ಬಿ ನಂಗೆ ಮಂತ್ಲಿ 20-30 ಸಾವಿರ ಸಿಗುತ್ತಾ? ಕಮ್ ಟು ದಿ ರಿಯಾಲಿಟಿ. ಓಕೆ, ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲಿ ನಿಮ್ದು ಸ್ಟಾರ್ಟ್ ವಿತ್ 10 to 15,000. ನೀವು ಪ್ರಿಪೇರ್ ವರ್ಸ್ಟ್ ಗಿದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಹರ್ಟ್ ಮಾಡೋದಿಲ್ಲ. ಓಕೆ, ಓಕೆ, ನೀವು 10 to 15 ಸಾವಿರ ಗಳಿಸ್ತೀನಿ ಅಂತ ಫಿಕ್ಸ್ ಮಾಡ್ಬಿಡಿ. ಅಂತ ನಿಮ್ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡಿದ್ರೆ ಯಾವ ರೀತಿಯಾದ ಕಂಪನಿಯಲ್ಲಿ ನಿಮ್ಗೆ ಜಾಬ್ ಸಿಗುತ್ತೆ ಆ ರೀತಿಯಾಗಿ ಸ್ಯಾಲರಿ ಸಿಗುತ್ತೆ. ಬಟ್ ಈಗಿನ ಈ ಜನರೇಷನ್ಗೆ ನೀವು 10-15 ಸಾವಿರ ಅಂದ್ರೆ ಅದರ ಖರ್ಚಾಗತ್ತಲ್ಲ ಆಲ್ಮೋಸ್ಟ್. ಮನೆಯವರು ಒಂದ್ ತಿಂಗಳಿಗೆ ಅಲ್ಲಿ ನೋಡಿದ್ರೆ ಸ್ವಲ್ಪ ಜನ ಇಸ್ಕೊಳ್ಳೋ ಖರ್ಚು ಅಷ್ಟಿದೆ. ಸೊ ಸ್ಟಿಲ್ ರಿಯಾಲಿಟಿ ಹಂಗೆ ಇದೆಯಾ? ಇನ್ನ 10-15 ಸಾವಿರ ಸ್ಟಾರ್ಟ್ ಆಗಿರೋದು ಅಥವಾ ಸ್ವಲ್ಪ ಏನೋ ಇಂಪ್ರೂವ್ಮೆಂಟ್ ಆಗಿದೆಯಾ? ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲಿ ಇದು ಇನ್ನೂ ಅದೇ ರೀತಿಯಾಗಿದೆ. ಇದು ಹಾರ್ಡ್ ಟ್ರೂತ್ ಇದೆ, ಎಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಬಹಳಷ್ಟು ಕಂಪನಿಗಳು ಇದೇ ಪೇಮೆಂಟ್ ಮಾಡೋದ್ರಿಂದ ಇದೊಂದು ಸ್ಟ್ಯಾಂಡರ್ಡ್ ಆಗಿದೆ. ಓಕೆ, ಫಾರ್ ದ ಫ್ರೆಶರ್ ನೀವು 1 ವರ್ಷದಲ್ಲಿ ಸ್ಕಿಲ್ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡ್ತೀರಿ ಆ ರೀತಿಯಾಗಿ ಕಂಪನಿ ನಿಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ನಿಮ್ಮನ್ನ ಪ್ರಮೋಟ್ ಮಾಡ್ಬೋದು, ಮತ್ತೆ ನಿಮ್ ಸ್ಯಾಲರಿನೂ ಹೈಕ್ನು ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನನ್ನ ಸಬ್ಜೆಕ್ಟ್ ಅಲ್ಲಿ ನಾನು ಮೊದಲನೇ ವರ್ಷ 12 ಇದ್ರೆ ನೆಕ್ಸ್ಟ್ ಇಯರ್ ನಂದು 20 ಇತ್ತು. ಓಕೆ, ಸೊ ಅಂದ್ರೆ ಫಸ್ಟ್ ಇಯರ್ 12,000 ಇದು 20. ಎಸ್, ಓಕೆ, 12 to 20,000. ಸೊ ಪರ್ಫಾರ್ಮೆನ್ಸ್ ನೀವು ಯಾವ ರೀತಿಯಾಗಿ ಮಾಡುತ್ತೀರಾ ಆ ರೀತಿಯಾಗಿ ನಿಮ್ದು ಸ್ಯಾಲರೀಸ್ ಇನ್ಕ್ರಿಮೆಂಟ್ ಆಗುತ್ತೆ. ಓಕೆ, ಸೊ 12 is 20 ಆಯ್ತು. ಸೊ ದಟ್ ನಾವ್ ಇವಾಗ ಒಂದು 4-5 ಇಯರ್ಸ್ ಆದ್ಮೇಲೆ ಅಟ್ ಲೀಸ್ಟ್ ಎಕ್ಸ್ಪೆಕ್ಟೆಡ್ ಸ್ಯಾಲರಿ ರೇಂಜ್ ಹೋಗ್ಬೋದಾ? 6 lakh, 7 lakh, 8 lakh ಹೋಗ್ಬೋದಾ? ನಾವು ಇದಕ್ಕಿಂತ ಮೊದಲು ಒಂದು 2 ಕ್ವಶನ್ಸ್ ತಗೊಂಡಿದ್ವಿ. ಸ್ಕಿಲ್ಸ್ ಬಗ್ಗೆ ಮಾತಾಡಿದ್ವಿ, ಬಿಹೇವಿಯರ್ ಸ್ಕಿಲ್ಸ್ ಮತ್ತೆ ಕೋರ್ಸಸ್. ನೀವು ಜಾಬ್ ಸಿಕ್ಕ ಮೇಲೆ ನೀವು ಲರ್ನಿಂಗ್ ಸ್ಟಾಪ್ ಮಾಡಿದ್ರೆ ನಿಮ್ ಗ್ರೋತ್ ಸ್ಲೋ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಅಷ್ಟೇ ಕೌಂಟ್ ಆಗುತ್ತೆ, ಎಕ್ಸ್ಟ್ರಾ ಆಕ್ಟಿವಿಟೀಸ್ ಕೌಂಟ್ ಆಗೋದಿಲ್ಲ. ಓಕೆ, ಸೊ ಜಾಬ್ ಜೊತೆಯಾಗಿ ಜಾಬ್ಗೆ ಬೇಕಾಗಿರುವಂತ ಎಕ್ಸ್ಟ್ರಾ ಕೋರ್ಸಸ್ ನೀವು ಮಾಡಬಹುದು. ಜಾಬ್ ಗಿಂತ ಬೇರೆ ಜಾಬ್ಗಿಂತ ಅಥವಾ ನಿಮ್ ಎಕ್ಸ್ಟ್ರಾ ಕಾಂಪಿಟೆನ್ಸೀಸ್ ಅಂತ ಸಾಮರ್ಥ್ಯಗಳನ್ನ ಇಂಪ್ರೂವ್ ಮಾಡ್ಕೋವಾಗಿ ನೀವು ಕೋರ್ಸ್ಗಳನ್ನ ಅಥವಾ ಲರ್ನಿಂಗ್ಸ್ ಅನ್ನು ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಿದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಜಾಬ್ ತಗೊಂಡಿದ್ರೆ ಅಂತ ಹೇಳಿ ಜಾಬ್ ಸಿಕ್ಕ ಮೇಲೆ ಏನಾದ್ರು ನೀವು ರಿಲ್ಯಾಕ್ಸ್ ಆಗ್ತಾ ಹೋದ್ರೆ ಪ್ಯಾಕೇಜ್ ಅಲ್ಲಿ ಮುಂದೆ ಕೂಡ ಜಾಸ್ತಿ ಹೈಕ್ ಅಥವಾ ಇನ್ಕ್ರಿಮೆಂಟ್ ಸಿಗಲ್ಲ. ಸೊ ದಟ್ ಕೀಪ್ ಆನ್ ಲರ್ನಿಂಗ್ ಈ ಸೈಕಲ್ ಇರಲೇಬೇಕು. ಸೊ ದಿಸ್ ಇಸ್ ವಾಟ್ ನಿಮ್ ಎಜುಕೇಶನ್ ಇಸ್ ಜಸ್ಟ್ ಅನ್ ಬೇಸಿಕ್ ಡಿಗ್ರಿ. ಸೊ ಜಗತ್ ಇಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ, ನಿಮ್ಗೆ ಗೊತ್ತು, AI ಬಂದಿದೆ, ಬಹಳಷ್ಟು ಜಾಬ್ಸ್ ರಿಪ್ಲೇಸ್ ಆಗ್ತಾ ಇದೆ. ಬಟ್ ನೀವು ಕಂಟಿನ್ಯೂಸ್ ಲರ್ನ್ ಮಾಡ್ತಾ ಇದ್ರಿ, ಕಂಟಿನ್ಯೂಸ್
ವಾಟ್ ಟೆಕ್ನಾಲಜಿ ಟ್ರೆಂಡ್ಸ್ ನ ಅಭ್ಯಾಸ ಮಾಡ್ತಾ ಇದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಗೈಸ್, ಫ್ರೆಶರ್ ಇದ್ರೆ ನೆನ್ಪಿಟ್ಕೊಳ್ಳಿ 10 ರಿಂದ 20 ಒಳಗಡೆ ರೇಂಜ್ ಅಲ್ಲಿ ಸ್ಯಾಲರಿ ಇರುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಸೊ ನಿಮ್ಗೆ ಜಾಬ್ ಎಂಟ್ರಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದ್ಸತಿ ಜಾಬ್ ಮಾಡಿ ಪ್ರೂವ್ ಮಾಡಿ ನಿಮ್ಗೆ ಬೇಕಾದಷ್ಟು ಸ್ಯಾಲರಿ ಕೊಡ್ತಾ ಹೋಗ್ತಾರೆ. ಇದು ಪ್ರೊಸೆಸ್ ಅಂಡ್ ಇದೇ ರಿಯಾಲಿಟಿ. ಓಕೆ, ಇಷ್ಟು ಗೊತ್ತಾದ್ಮೇಲೂ ಮತ್ತೆ ನೀವು ಇಲ್ಲ ನಂಗೆ 20-25 ಕೊಟ್ರೆ ಹೋಗ್ತೀನಿ ಅಲ್ಲ, ಹೋಗಲ್ಲ ಅಂತಂದ್ರೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀರಾ ಅಂಡ್ ಹಾಗೆ ನಿಮ್ಮ ಸ್ಕಿಲ್ ಯುಟಿಲೈಸ್ ಆಗಲ್ಲ. ಓಕೆ, ಸೊ ವಿವೇಕ್ ಅವರೇ, ಫ್ರೆಶರ್ ಗಳಿಗೆ ಏನೇ ಕ್ವಶನ್ ಕೇಳಬೇಕಾಗಿತ್ತು ಕೇಳಿದೆ. ಈಗ ಸಪೋಸ್ ಫ್ರೆಶರ್ ಇಂದ ನಾನು ಮೇಲ್ಗಡೆ ಹೋದೆ, 1 or 2 year ಎಕ್ಸ್ಪೀರಿಯನ್ಸ್ ಇವಾಗ ನಂಗೆ ಆಗಿದೆ. ಈಗ ನಂಗೆ ಕ್ವಶನ್ಸ್ ಬರ್ತಿರೋದು ಏನಂದ್ರೆ ಗ್ರೋತ್ ನಾ ಅನ್ಕೊಂಡಾಗ ಆಗ್ತಿಲ್ಲ. ಈಗ ನಾನು ಸಪೋಸ್ ಒಂದು ಡೊಮೈನ್ ಇಂದ ಇನ್ನೊಂದು ಡೊಮೈನ್ಗೆ ಸ್ವಿಚ್ ಮಾಡಲ್ಲ, ಅಲ್ಲೇ ಉಳಿಲ್ಲ. ಇದು ಎಥಿಕಲಿ ಕರೆಕ್ಟಾ ರಾಂಗಾ? ಬಿಕಾಸ್ ಅದು ದುಡ್ಡು ಬರ್ತಿಲ್ಲ ಅಂತಾನೆ ಮಾಡ್ತಿರೋದು ಎಂಡ್ ಆಫ್ ದಿ ಡೇ. ಇದು ಕರೆಕ್ಟಾ ಇಲ್ವಾ? ಓಕೆ, ಡೊಮೈನ್ ಸ್ವಿಚ್ ಮಾಡೋದು ಕರೆಕ್ಟ್ ಅಥವಾ ರಾಂಗ್ ಅಂತ ಇಲ್ಲ, ಬಟ್ ನೀವು ಸ್ವಿಚ್ ಮಾಡಬಹುದು. ಓಕೆ, ನಿಮ್ ಪ್ರೋಗ್ರೆಸ್ ಆಗ್ತಾ ಇಲ್ಲ ಡೊಮೈನ್, ಅದನ್ನ ನೀವು ಎಕ್ಸ್ಪ್ಲೋರೇಷನ್ ಟೈಮ್ ಅಂತ ತಗೋಬಹುದು. ನೀವು ಎಕ್ಸ್ಪ್ಲೋರೇಷನ್ ಟೈಮ್ ಅಂತ ತಗೊಂಡು 1 ರಿಂದ 2 ವರ್ಷ ನೀವು ಅದನ್ನ ಎಕ್ಸ್ಪ್ಲೋರ್ ಮಾಡಬಹುದು, ಯಾವ ಡೊಮೈನ್ ಅಂತ ಹೇಳಿ. ಅದಾದ್ಮೇಲೆ ನೆಕ್ಸ್ಟ್ ನೀವು ಯಾವ ಡೊಮೈನ್ ಸ್ವಿಚ್ ಆಗ್ಬೇಕಂತ ಇದೆ, ಅದರಲ್ಲಿ ಮಿನಿಮಮ್ 5 ವರ್ಷ ನೀವು ಅಲ್ಲಿ ಕೆಲಸ ಮಾಡುವಾಗ ನೀವು ಆ ಡೊಮೈನ್ ಬಗ್ಗೆ ಸ್ಟಡಿ ಮಾಡ್ಬೇಕಾಗುತ್ತೆ. ಅದು ಆ 5 ವರ್ಷ ನೀವು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಆಗ್ತದೆ. ಓಕೆ, ಸೊ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಆಗೋದ್ರಿಂದ ನಿಮಗೆ ಮಾನಿಟರಿ ವ್ಯಾಲ್ಯೂ ಅಥವಾ ನಿಮ್ಮ ಸ್ಯಾಲರಿ ಅದರ ತಕ್ಕ ಇನ್ಕ್ರೀಸ್ ಆಗುತ್ತೆ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಆಗೋದ್ರಿಂದ. ಸೊ ಹಾಗಿದ್ರೆ ಒಂದ್ ಡೊಮೈನ್ ಅಲ್ಲಿ ಇದೆಯಾ ಇವಾಗ, ಫಾರ್ ಎಕ್ಸಾಂಪಲ್ ಇವಾಗ ಪ್ರೊಡಕ್ಷನ್ ಅಲ್ಲಿ ಇದೀನಿ ಅನ್ಕೊಳ್ಳಿ, ನಂದು ಇವಾಗ 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ನಾನು ಸಡನ್ ಆಗಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹೋಗ್ಬೇಕು. ಈಗ ಈ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗತ್ತಾ ಇಲ್ಲ? ಅಲ್ಲಿಗೆ ಫ್ರೆಶರ್ ಗೆ ಕನ್ಸಿಡರ್ ಆಗ್ತೀರಾ? ಇದು ಈ ಕ್ವಶನ್ ಬಹಳ ವ್ಯಾಲಿಡ್ ಇದೆ. ಓಕೆ, ವ್ಯಾಲಿಡ್ ಯಾಕಿದೆ ಅಂತ ಹೇಳ್ತೀನಿ. ಫಸ್ಟ್, ಪ್ರೊಡಕ್ಷನ್ ಒಳಗೆ ನೀವು ಕೆಲಸ ಮಾಡೋದ್ರಿಂದ ನೀವು ಇನ್ ಅಂಡ್ ಔಟ್ ಆಫ್ ದಿ ಪ್ರೊಡಕ್ಷನ್ ನಿಮಗೆ ಗೊತ್ತಿರುತ್ತೆ. ಓಕೆ, ಪ್ರೊಡಕ್ಷನ್ ಇಂಜಿನಿಯರ್ ಒಳಗೆ ಕೆಲಸ ಮಾಡೋದ್ರಿಂದ ನೀವು ಪ್ರಾಜೆಕ್ಟ್ ಇಂಜಿನಿಯರ್ ಮೂವ್ ಆದ್ರೆ ನಿಮಗೆ ಪ್ರೊಡಕ್ಷನ್ ಡಿಸಿಷನ್ಸ್ ಎಬಿಲಿಟೀಸ್ ಹೆಚ್ಚಾಗತ್ತೆ. ಓಕೆ, ಸೊ ನಿಮ್ ಡಿಸಿಷನ್ ಎಬಿಲಿಟಿ ಇನ್ಕ್ರೀಸ್ ಆಗತ್ತೆ ಪ್ರೊಡಕ್ಷನ್ ಒಳಗೆ. ಸೊ ನಿಮ್ಗೆ ಆ ಸಬ್ಜೆಕ್ಟ್ ಬಗ್ಗೆ ಡೆಪ್ತ್ ನಾಲೆಜ್ ಬಂದಿರುತ್ತೆ, ಡಿಸಿಷನ್ ಎಬಿಲಿಟೀಸ್ ಇನ್ಕ್ರೀಸ್ ಆಗುತ್ತೆ. ಸೊ ಸ್ವಿಚಿಂಗ್ ಫ್ರಮ್ ಪ್ರೊಡಕ್ಷನ್ ಟು ದಿ project engineer is always a good option, but profile wise experience count agata? Yes, experience is always count. Okay, fine. So guys, ಯಾರಾದ್ರೂ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದು ಈ ವಿಡಿಯೋ ನೋಡ್ತಾ ಇದ್ರೆ ನೆನ್ಪಿಟ್ಕೊಳ್ಳಿ, ಒಂದು ಡೊಮೈನ್ ಇಂದ ನಿಮಗೆ ಅನ್ಕೊಂಡಿರೋ ಗ್ರೋತ್ ಸ್ಕಿಲ್ ವೈಸ್ ಆಗ್ಲಿ, ಲರ್ನಿಂಗ್ ವೈಸ್ ಅಥವಾ ಮಾನಿಟರಿ ವೈಸ್ ಆಗಿಲ್ಲ ಅಂದ್ರೆ ಸ್ವಿಚ್ ಕೂಡ ಮಾಡಬಹುದು. ಬಟ್ ಎಲ್ಲಿಗೆ ಸ್ವಿಚ್ ಮಾಡ್ಬೇಕಂತ ಇದೀರಾ ಅಲ್ಲಿಗೆ ಅಟ್ಲೀಸ್ಟ್ ಮಿನಿಮಮ್ 4 to 5 years ಪ್ಲಾನ್ ಮಾಡ್ಕೊಂಡು ಎಕ್ಸ್ಪರ್ಟ್ ಆಗೋದಕ್ಕೆ ಪ್ಲಾನ್ ಮಾಡಿ. ಮತ್ ಅಲ್ಲಿಂದ ಕೂಡ ಸ್ವಿಚ್ ಮಾಡ್ತಾ ಹೋದ್ರೆ ಇಟ್ ಜಸ್ಟ್ ವೇಸ್ಟ್ ಆಫ್ ಟೈಮ್ ಆಗುತ್ತೆ, ರೈಟ್? ಇವಾಗ AI ಬಂದಿದೆ. AI ಬಂದ್ರಿಂದ ಬೇರೆ ಬ್ರಾಂಚ್ ಎಲ್ಲ ಅಲಗಾಡ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಇವಾಗ ನಮ್ದು IT ಬ್ರಾಂಚ್ ಎಲ್ಲ ತಗೊಂಡ್ರೆ CS ಎಲ್ಲಾ ಬ್ರಾಂಚ್ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ. ಬಟ್ ವಾಟ್ ಅಬೌಟ್ ದಿ ಮೆಕ್ಯಾನಿಕಲ್? ಗುಡ್ ಕ್ವಶನ್ ಅಗೇನ್. AI ಅಂದ್ರೆ ಅಸಿಸ್ಟೆಂಟ್. ಅಸಿಸ್ಟೆಂಟ್ ಫಾರ್ ಮೀ. ಓಕೆ, ನನಗೆ ಅಸಿಸ್ಟೆಂಟ್ ಇದ್ದ ಅಂದ್ರೆ ನೀವ್ ಏನ್ ಹೇಳ್ತೀರಾ ಕಂಪ್ಯೂಟರ್ ಅಲ್ಲಿ ಕೆಲಸ, ಆ ಕೆಲಸ ಕಂಪ್ಯೂಟರ್ ಅಲ್ಲಿ ಆಗ್ತಾ ಇದೆ ಅಂದ್ರೆ ಎನಿಥಿಂಗ್ ಯು ಡೂ ಇನ್ ದ ಕಂಪ್ಯೂಟರ್ ದಟ್ ವಿಲ್ ಬಿ ರಿಪ್ಲೇಸ್ಡ್ ಬೈ AI ನೆಕ್ಸ್ಟ್ 10 years. ಓಕೆ, ಅಂದ್ರೆ ಕಂಪ್ಯೂಟರ್ ಅಲ್ಲಿ ಆಗ್ತಿರುವ ಕೆಲಸಗಳು ಎಲ್ಲ AI ರಿಪ್ಲೇಸ್ ಮಾಡಬಹುದು ಅಥವಾ ಕೆಲಸನ ಕಮ್ಮಿ ಮಾಡಬಹುದು. ಓಕೆ, ಆದ್ರೆ ನಾವು ಮೆಕ್ಯಾನಿಕಲ್ ಇಂಜಿನಿಯರ್ಸ್, ನಮ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಕೆಲಸ ಇರೋದು ಫಿಸಿಕಲ್ ವರ್ಲ್ಡ್ ಅಲ್ಲಿ ಜಾಸ್ತಿ. ಓಕೆ, ಸೊ ಅದು AI ನ ರಿಪ್ಲೇಸ್ ಮಾಡಕ್ ಆಗಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಹ್ಯೂಮನ್ಸ್ ಬೇಕು, ಮ್ಯಾನ್ ಪವರ್ ಬೇಕು. ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಆರ್ ಎಸೆನ್ಷಿಯಲ್ ಟು ಡೂ ಇಟ್. ಬಟ್ ರೋಬೋಟ್ಸ್ ಏನೋ ಬರೋ ಸೀನ್ ಇದೆಯಾ ಮುಂದೆ? ರೋಬೋಟ್ಸ್ ಎಲ್ಲ ಬರ್ತಾ ಇದೆ ಅಂತ ಇರಲ್ಲ? ರೋಬೋಟ್ಸ್ ರಿಪ್ಲೇಸ್ಮೆಂಟ್ಗೆ ಹ್ಯೂಜ್ ಕಾಸ್ಟ್ ಆಗುತ್ತೆ. ಅದೇ ರೀತಿಯಾಗಿ ನೀವು ಟೆಕ್ನಾಲಜಿನ ಡೆವಲಪ್ ಮಾಡ್ಬೇಕಾಗತ್ತೆ ರೋಬೋಟ್ಸ್ ಡೆವಲಪ್ಮೆಂಟ್. ಸೊ ಈ ಡೆವಲಪ್ಮೆಂಟ್ ಮಾಡಬಹುದು, ಆದ್ರೆ ಅದ್ರ ಜೊತೆಯಾಗಿ ಕಂಪನಿಗೆ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಎಷ್ಟು ಕಾಸ್ಟ್ ಇನ್ಕ್ರೀಸ್ ಆಗತ್ತೆ, ಕಂಪನಿ ಅದರಿಂದ ಔಟ್ಪುಟ್ ಅಷ್ಟೇ ತೆಗಿಬೇಕಾಗತ್ತೆ. ಬಟ್ ಇಂಡಿಯಾದಲ್ಲಿ ಮ್ಯಾನ್ ಪವರ್ ಹೆಚ್ಚಿರೋದ್ರಿಂದ ಆಟೋಮೇಶನ್ ಬೈ ರೋಬೋಟ್ಸ್ ಇಸ್ ದ ಕಾಸ್ಟ್ಲಿಯರ್ ಆಪ್ಷನ್ ದೆನ್ ಪುಟ್ಟಿಂಗ್ ದ ಹ್ಯೂಮನ್ಸ್ ಆಸ್ ಅ ರಿಸೋರ್ಸಸ್ ಟು ಡೂ ದ ವರ್ಕ್. ಸೊ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಓಕೆ, ಇವಾಗ ನನ್ನ ಕ್ವಶನ್ ಅಂದ್ರೆ ಇಷ್ಟೆಲ್ಲ ತಿಳ್ಕೊಂಡಿದೀನಿ, ಇನ್ನು ನಾನು ಯಾರ ಮೇಲಾದ್ರೂ ಹೋಪ್ ಇಡ್ಬೋದಾ ನಂಗೆ ಇವ್ರ ಜಾಬ್ ಕೊಡ್ಬೋದು ಅವ್ರ ಜಾಬ್ ಕೊಡ್ಬೋದು ಅಂತ? ಈಸ್ ಎನಿವನ್ ಕ್ಯಾನ್ ಹೆಲ್ಪ್ ಮಿ ಟು ಗಿವ್ ದ ಜಾಬ್? ನನ್ನ ಪ್ರಕಾರ ನಿಮಗೆ
ಯಾರ ಕಡೆಯಿಂದ ಜಾಬ್ ಕೊಡೋಕ್ಕಾಗಂಗಿಲ್ಲ. ಆದ್ರೆ ಒಬ್ರು ಪರ್ಸನ್ ಜಾಬ್ ಕೊಡ್ತಾರಂದ್ರೆ ಅದು ನೀವು. ಓಕೆ, ಸೆಲ್ಫ್. ಸೊ ನಾವಾಗಿನೇ ಐಡೆಂಟಿಫೈ ಮಾಡ್ಕೊಂಡು ಹುಡುಕ್ಬೇಕು, ರೈಟ್? ದಿಸ್ ಇಸ್ ರಿಯಾಲಿಟಿ. ಸೊ ಗೈಸ್, ಮೆಕ್ಯಾನಿಕಲ್ ಅಲ್ಲಿ ಕರಿಯರ್ ರಿಲೇಟೆಡ್ ಅಥವಾ ಜಾಬ್ ರಿಲೇಟೆಡ್ ಏನೇನ್ ಪ್ರಾಬ್ಲಮ್ ಬರ್ತಾ ಇದಲ್ವಾ ಆ ಎಲ್ಲದನ್ನು ಕ್ವಶನ್ ರೂಪದಲ್ಲಿ ಕೇಳಿದೀನಿ ಅಂಡ್ ಎಲ್ಲದಕ್ಕೂ ಸ್ವಲ್ಪ ಡೀಟೇಲ್ ಆಗಿ ಆನ್ಸರ್ ಅನ್ನ ಮಾಡಿದ್ದಾರೆ. ಥ್ಯಾಂಕ್ ಯು ವಿವೇಕ್ ಅವರೇ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಓಕೆ, ಸೊ ಇನ್ನ ನಿಮ್ಮ ಹತ್ರ ಏನಾದ್ರು ಕ್ವಶನ್ಸ್ ಗಳು ಉಳ್ಕೊಂಡಿದ್ರೆ ಅಥವಾ ನಿಮ್ಗೆ ಬೇರೆ ಏನೋ ಕ್ವಶನ್ಸ್ ಗಳನ್ನ ಕೇಳಬೇಕು ಅಂದ್ರೆ ಇವರ ಲಿಂಕ್ಡ್ ಇನ್ ಪ್ರೊಫೈಲ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್. ಇನ್ ಕೇಸ್ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಫ್ರೀ ಆಗಿ ಹೆಲ್ಪ್ ಮಾಡ್ತೀರಾ? ಸೊ ಡೆಫಿನೆಟ್ಲಿ. ಸೊ ಗೈಸ್, ನೋಡಿ, ನಿಮ್ಗೆ ಸಿಕ್ಕಿರುವಂತ ಅಡ್ವಾಂಟೇಜ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಮನೆಯಲ್ಲಿ ಇವಾಗ ಯಾರಾದ್ರೂ ಮೆಕ್ಯಾನಿಕಲ್ ಅಲ್ಲಿ ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಅನ್ನ ಮಾಡಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಂಡ್ ಯಾರಾದ್ರೂ ಜಾಬ್ ಸರ್ಚ್ ಮಾಡ್ತಿದ್ರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಹೆಲ್ಪ್ ಆಗಲಿ. ಓಕೆ, ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ನೆಕ್ಸ್ಟ್ ವಿಡಿಯೋ ಸಿಗೋದು. ಎಲ್ಲರಿಗೂ ಬಾಯ್ ಅಂಡ್ ಟೇಕ್ ಕೇರ್.